ಕಲ್ಯಾಣಿ ಚಾಲುಕ್ಯರು ಆಳ್ತಾ ಇದ್ರು ಇದನ್ನು. ಆ ಕಲ್ಯಾಣಿ ಸಾಮ್ರಾಜ್ಯ ಅಂತ್ಯ ಆದಮೇಲೆ ನಮ್ಮ ಕರ್ನಾಟಕದೊಳಗೆ ಬಹಮನಿ ಸಾಮ್ರಾಜ್ಯ ಆರಂಭ ಆಗುತ್ತೆ. ಇದೇ ಗುಲ್ಬರ್ಗ ಮತ್ತು ಗೋಲ್ಕೊಂಡದೊಳಗೆ ಅಲ್ಲಿ ಮಹಮ್ಮದ್ ಗೌನ್ ಅಂತೇಳಿ ಆಳ್ವಿಕೆ ಮಾಡ್ತಾ ಇದ್ದ ಸರ್. ಆ ಮಹಮ್ಮದ್ ಗೌನ್ ಆಳ್ವಿಕೆ ಒಳಗೆ ಈ ಪ್ರಾಂತದ ದೊಡ್ಡ ಪ್ರಾಂತಾಧಿಕಾರಿ ಇದ್ದ ಗವರ್ನರ್ ರಾಜ್ಯಪಾಲ, ಆತನ ಹೆಸರು ಯೂಸುಫ್ ಆದಿಲ್ ಖಾನ್ ಅಂತಂದ್ಬಿಟ್ಟು. ನೋಡಿ, ಆ ಬಹಮನಿ ಸಾಮ್ರಾಜ್ಯ ಅಂತ್ಯ ಆದಮೇಲೆ ಇಲ್ಲಿ 5 ಶಾಹಿ ಮಂಥನಗಳ ತಲೆ ಹತ್ತುತ್ತವೆ. ತಮ್ಮನ್ನು ತಾವೇ ಸ್ವತಂತ್ರ ರಾಜ್ಯ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ಟು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಮೊದಲನೇ ಬರ್ತಾನೆ ನಮ್ಮ ಬಿಜಾಪುರದ ಆದಿಲ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ, ಬೀದರ್ನ ಬರೀದ್ ಶಾಹಿ, ವಿರಾರ್ನ ಇಮಾದ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ. ನೋಡಿ, ನಮ್ಮ ಬಿಜಾಪುರದ ಆದಿಲ್ ಶಾಹಿ ಸ್ಥಾಪಕ ಯೂಸುಫ್ ಆದಿಲ್ ಖಾನ್ ಅಂತಂದ್ಬಿಟ್ಟು. ಆತ 1489ರಿಂದ 1686 ಅಂದರೆ 200 ವರ್ಷ ಆಗುತ್ತೆ. ಈ 200 ವರ್ಷಗಳ ಕಾಲ ಈ ಆದಿಲ್ ಶಾಹಿ ಅನ್ನೋ ಮಂಥನವನ್ನಲ್ಲಿ ಸ್ಥಾಪನೆ ಮಾಡ್ತಾನೆ. ಆದಿಲ್ ಅಂದರೆ ಅದು ಪರ್ಷಿಯನ್ ಲ್ಯಾಂಗ್ವೇಜ್, ಜಸ್ಟಿಸ್. ಶಾಹಿ ಅಂದರೆ ರಾಜ, ಅಂದರೆ ಯಾವಾಗಲೂ ನ್ಯಾಯದ ಪರವಾಗುತ್ತೆ ಅಂತ ಆಳ್ವಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಒಟ್ಟು 9 ರಾಜರಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಈ ಗೋಲ್ಗುಂಬಜ್ ಕಟ್ಟಿಸೋಂಥ ರಾಜ ಸುಲ್ತಾನ 7ನೇ ಸುಲ್ತಾನ, ಆತನ ಹೆಸರು ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾಹ ಅಂತೇಳಿ. ನೋಡಿ, ವಿಜಯಪುರದಲ್ಲಿ ಇರ್ತಕ್ಕಂಥ ಏನು ಪ್ರತಿಯೊಂದು ಸ್ಮಾರಕಗಳಿದ್ದಾವಲ್ಲ, ಇವೆಲ್ಲ ತಮ್ಮ ಸಮಾಧಿಗೋಸ್ಕರ ಕಟ್ಟಡನ ಕಟ್ಟಿದ್ದಾರೆ. ಅಂದರೆ ನಮ್ಮ ಸುಲ್ತಾನ ಅಂತೇಳಿ ಘೋಷಣೆ ಆದಮೇಲೆ ಪಟ್ಟಾಧಿಕಾರ ಕುಂತ ಮೇಲೆ ಈ ರೀತಿ ಬೃಹತ್ ಈಗ ಇದು ಆಗಲಿ ಇದು ವಿಷಯ ನಮ್ಮದು ಅಲ್ಲಿ ಇಬ್ರಾಹಿಂ ಬಾಗ್ ಅಂತ ಇಬ್ರಾಹಿಂ ಅದು ಏನಾದರೂ ಹಿಂದೂಗಳ ಕಟ್ಟಡವನ್ನು ಕನ್ವರ್ಟ್ ಮಾಡಿದ್ದ ಅಲ್ಲ ಅವರಾಗಿ ಅದು ಕಟ್ಟಿಲ್ಲ, ಅವರಾಗೆ ಕಟ್ಟಿದ್ದು. ಕನ್ವರ್ಟ್ ಆಗಿದ್ದು ಎಕ್ಸಾಂಪಲ್ ಇಲ್ಲ ಸರ್. ಇಲ್ಲ, ಇವರೆಲ್ಲ ಸೆಕ್ಯುಲರ್ ನಮ್ಮ ಬಿಜಾಪುರ ಆದೇಶ. ಇಲ್ಲಿ ಯಾವುದೇ ರೀತಿ ಹಿಂದೂ ದೇವಸ್ಥಾನ ತೆಗೆದಾಕಿದ್ದು ಮಾಡಿಬಿಟ್ಟು ಇಲ್ಲ. ಕಾಲ ಹಿತ್ತಲ್ಲಿ ಸುಫಿ ಸಂತ ಅವರೇ ಕಟ್ಟಿದ್ದು. ಬ್ರಿಟಿಷರಿಗಿಂತ ಮೊದಲೇ ಸರ್ 14ನೇ ಸರ್ಕಾರ ಕಟ್ಟಿದ್ದಾರೆ. ಈ ರೂಮ್ಸ್ ಕಾಣ್ತಿದೆ ನೋಡಿ, ಆಗಿನ ಟೈಮಲ್ಲಿ ಕಟ್ಟಡ ಕಾರ್ಮಿಕ ರೂಮ್ಸ್ ಇವೆಲ್ಲ ವರ್ಕರ್ಸ್ ಕ್ವಾರ್ಟರ್ಸ್. ಅದು ಮುಗಿದ ಮೇಲೆ ಕುದುರೆ ಒಂಟೆ ಆನೆಗಳೆಲ್ಲ ನಿಲ್ಲಿರ್ತಕ್ಕಂಥವು ಆಲಯ ಸರ್. ಇದೆಲ್ಲ ಯಾವ ಚೆನ್ನಾಗಿದೆಯಲ್ಲ ಅವೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಆಫೀಸ್ ಆಗಿ ಮಾಡ್ತಾಯಿದ್ದಾರೆ. ಈಗ ಎದುರುಗಡೆ ಒಂದು ನಿಮಿಷ, ಎದುರುಗಡೆ ಬಿಲ್ಡಿಂಗ್ ಕಾಣುತ್ತಲ್ಲ, ಇದಕ್ಕೆ ಹೇಳ್ತಾರೆ ಡ್ರಮ್ ಹೌಸ್, ನಗರ ಕಣ ಅಂತ ಕರೀತಾರೆ. ಈ ರೀತಿ ಡ್ರಮ್ ನಿಲ್ಲಿಸ್ತಾರಲ್ಲ, ಅಂದರೆ ಆಗಿನ ಟೈಮಲ್ಲಿ ರಾತ್ರಿ ಹೊರಗಡೆಯಲ್ಲಿ ಮೇಲ್ಗಡೆ ಬರ್ಬೇಕಾದ್ರೆ ವೆಲ್ಕಮ್ ಮಾಡ್ಕೊಳ್ಳೋಂಥ ಪಾರ್ಟಿ. ಇದು ಆಗಿನ ಟೈಮಲ್ಲಿ ಚೆಕ್ ಪೋಸ್ಟ್. ನೋಡಿ, ಆಗಿನ ಟೈಮಲ್ಲಿ ಗೋಲ್ಗುಂಬಜ್ ಕೊಡಬೇಕಾಯ್ತು ಅಂದರೆ ಈ ಗೇಟ್ ಮುಖಾಂತರ ನೇರವಾಗಿ ಕನೆಕ್ಟ್ ಇದೆ. ಬಟ್ ಈ ರೀತಿ ನಾವು ಪಕ್ಕದಲ್ಲಿ ರೋಡ್ ಕಾಣ್ತಿದ್ದಲ್ಲ, ಇದು ಆಮೇಲೆ ಬ್ರಿಟಿಷ್ ಗೌರ್ಮೆಂಟು ಮತ್ತು ಮೇಯರ್ ಅರ್ಕಲ ಸರ್ವೆ ಆಫ್ ಇಂಡಿಯಾ ಅವರು ರೀತಿ ಪಕ್ಕದಲ್ಲಿ ರೋಡ್ ಮಾಡಿದ್ದಾರೆ. ಬಟ್ ಆಗಿನ ಟೈಮಲ್ಲಿ ಗೋಲ್ಗುಂಬಜ್ ಕೊಡಬೇಕಾಗಿತ್ತು ಅಂದರೆ ಈ ಗೇಟ್ ಮುಖಾಂತರ ಕನೆಕ್ಟ್ ಆಗುತ್ತೆ. ಒಂದು ಹಂಡೆ 10ನೇ ಶತಮಾನವರೆಗೂ ಇಲ್ಲಿ ಹಿಂದೂ ಸಾಮ್ರಾಜ್ಯ ಇತ್ತು. ಕಲ್ಯಾಣಿ ಚಾಲುಕ್ಯರು ಆಳ್ತಾ ಇದ್ದಾರೆ ಅಂತ ಹೇಳಿ. ಆಗಿನ ಟೈಮ್ನಲ್ಲಿ ನಮ್ಮ ಬಿಜಾಪುರದಲ್ಲಿ ಈ ಬಂಡೆ ಸಿಕ್ಕಿದೆ. ನೋಡಿ, ನಮ್ಮ ಬಿಜಾಪುರದ ಲೋಕಲ್ ಸ್ಟೋನ್ ಇದಕ್ಕೆ ಹೇಳ್ತಾರೆ ಬೆಸಾಲ್ಟ್ ಸ್ಟೋನ್ ಅಂತ ಹೇಳ್ತಾರೆ. ಬೆಸಾಲ್ಟ್ ಅಂದರೆ ತುಂಬ ಹಾರ್ಡು ಮತ್ತು ತುಂಬ ಗಟ್ಟಿಮುಟ್ಟವಾದಂಥ ಬಂಡೆ. ಆಮೇಲೆ ನೋಡಿ, ನಿಮಗೆ ಇಂಟರ್ಲಾಕಿಂಗ್ ಸಿಸ್ಟಮ್ ಕಾಣ್ತಿದೆ ನೋಡಿ ಸರ್. ಅಂದರೆ ಆಗಿನ ಟೈಮಲ್ಲಿ ಯಾವ ರೀತಿ ಇಂಟರ್ಲಾಕಿಂಗ್ ಮಾಡ್ತಾಯಿದ್ರು ಅಂದರೆ, ಎಕ್ಸಾಂಪಲ್ ನೋಡಿ, ಅಕ್ಕಪಕ್ಕದಲ್ಲಿ ಪಿಲ್ಲರ್ ಕಾಣ್ತಿದೆ ನೋಡಿ, ಆ ಮಧ್ಯದಲ್ಲಿ ಜಂಟ್ ಇದೆ. ಅಂದರೆ